ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಸಿಗ್ತಾ ಇದ್ದ ರಾಜಾತಿಥ್ಯದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನ್ಯೂಸ್ ಅನ್ನು ಬ್ರೇಕ್ ಮಾಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇನ್ನು ಸಿಗ್ತಾ ಇದೆ ನಮಗೆ. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಕಾರಾಗೃಹದ ಡಿಜಿಪಿ ಅಲರ್ಟ್ ಆಗಿದ್ದಾರೆ. ಘಟನೆ ಬಗ್ಗೆ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಧಿಕಾರಿಗಳಿಗೆ ಅಲೋಕ್ ಕುಮಾರ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಚೆಕ್ ಮಾಡಿ ಯಾರು ಸರಬರಾಜು ಮಾಡಿರೋದು, ಯಾರದೆಲ್ಲ ಕೈ ಬೆಚ್ಚಗಾಗಿದೆ, ಯಾರು ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ದಾರೆ ಚೆಕ್ ಮಾಡಿ ಅಂತ ಈಗ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಡಿಜಿಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಡಿಐಜಿ ಶೇಷ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಘಟನೆ ನಡೆದಿದೆ ಎನ್ನಲಾದಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸಹಜವಾಗಿ ಕ್ಲಾಸ್ ಕೂಡ ತಗೊಂಡಿದ್ದಾರೆ. ಪದೇ ಪದೇ ಜೈಲಿನ ಅವ್ಯವಸ್ಥೆ ಬಗ್ಗೆ, ಜೈಲಿನ ಅನಾಚಾರದ ಪುರಾಣದ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಆಗ್ತಾನೇ ಇದೆ. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಈಗ ಹುಬ್ಬಳ್ಳಿ. ಅಧಿಕಾರಿಗಳು ನೋಡಿದ್ರೆ ಇಲ್ಲ ಎಲ್ಲ ಸರಿ ಮಾಡ್ಬಿಡ್ತೀವಿ, ಈ ಸಲ ರಿಪೀಟ್ ಆಗಲ್ಲ, ಇದು ಲಾಸ್ಟು ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ನಾವು ಜೈಲಿನ ವಿಚಾರಣಾಧೀನ ಕೈದಿಗಳಿಗೆ ಧ್ಯಾನ ಮಾಡಿಸ್ತಾ ಇದ್ದೀವಿ, ಯೋಗ ಕಲಿಸ್ತಾ ಇದ್ದೀವಿ ಅಂತ ಇದ್ದಾರೆ. ಇವರ ಭಾಷೆಯಲ್ಲಿ ಯೋಗ ಮತ್ತು ಧ್ಯಾನ ಹೀಗ ಅನ್ನೋದು ನಮ್ಮ ಪ್ರಶ್ನೆ. ನೋಡೋಣ ಅಟ್ಲೀಸ್ಟ್ ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ತಾರಾ ಮತ್ತು ಇಷ್ಟೊಂದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟವರ ವಿರುದ್ಧ ಏನು ಕ್ರಮ ಆಗುತ್ತೆ ಅದನ್ನು ಕೂಡ ಬಿಡಿಸಿ ಹೇಳಬೇಕಾಗತ್ತೆ. ಇವರು ಇಂಟರ್ನಲ್ ಎನ್ಕ್ವೈರಿ ಆಗಿದ್ರೆ ಎಷ್ಟು ಜನರ ಮೇಲೆ, ಸಸ್ಪೆಂಡ್ ಆಗಿದ್ರೆ ಎಷ್ಟು ಜನ, ಮೊಬೈಲ್ ಹೆಂಗೆ ಸಿಕ್ತು, ಗಾಂಜಾ ಸಪ್ಲೈ ಎಲ್ಲಿಂದ ಆಗ್ತಿದೆ ಅಂತ. ಬಿಕಾಸ್ ಒಂದು ಜೈಲು ಅನ್ನೋದು 3 ಲೇಯರ್ನ ಸೆಕ್ಯೂರಿಟಿ ಇರುವಂತಹ ಜಾಗ. ಆ 3 ಲೇಯರ್ನ ಭೇದಿಸಿ ಹೋಗ್ತಾರೆ ಒಳಗಡೆಗೆ ಇದೆಲ್ಲ ಪೂರೈಕೆ ಆಗುತ್ತೆ ಅಂದರೆ ಯಾರ್ಯಾರು ಹೆಗಲಿಗೆ ಹೆಗಲು ಕೊಟ್ಟರು ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಯಾವ ರೆಸಾರ್ಟ್ನಲ್ಲೂ ಇದು ಸಿಗಲ್ಲ, ಈ ಲಕ್ಸುರಿ. ಏನು ರೆಸಾರ್ಟ್ನಲ್ಲಿ ಗಾಂಜಾ ಸಿಗುತ್ತಾ? ಇಲ್ಲ. ಜೈಲನ್ನು ಅಕ್ರಮ ಚಟುವಟಿಕೆಗಳು ತಾಣ ಮಾಡ್ಕೊಂಡಿದ್ದಾರೆ ಇವರು. ಇಲ್ಲ ಅಂದ್ರೆ ಹೇಳಿ ಇದು ಕೊಳತು ನಾರ್ತಾ ಇದೆ, ವ್ಯವಸ್ಥೆ ಸರಿ ಆಗಲ್ಲ ಅಂತ ಹೇಳ್ಬಿಡ್ಲಿ, ನಾವು ಕೇಳೋದು ನಿಲ್ಲಿಸ್ತೀವಿ. ಸುಮ್ಮನೆ ನಮ್ಮ ಕಂಠ ಶೋಷಣೆ. और जबरदस्त क्रंची वेफर